ನಮಸ್ಕಾರ. ಇವತ್ತು ನಾವು ಮೆಚ್ಚಿದ ಚಿತ್ರದ ಸೆಗ್ಮೆಂಟ್ ಅಲ್ಲಿ ನಾವು ಮಾತಾಡ್ತಾ ಇರೋ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಹತ್ವವಾದ ಚಿತ್ರ. ಇಬ್ಬರು ಮಹಾನ್ ದಿಗ್ಗಜರ 2 ವರ್ಷದ ಮುನಿಸಿನ ನಂತರ ಒಂದಾಗಿ ಮಾಡಿದ ಚಿತ್ರ. ಅದು ಒಂದ್ ಕಡೆ ಆದ್ರೆ, ಇಬ್ಬರು ದಿಗ್ಗಜರು ಒಟ್ಟಾಗಿ ಸೇರಿದ ಕೊನೆ ಚಿತ್ರನೂ ಹೋಯಿತು. ಗಂಧದ ಗುಡಿಯಿದು ಮೈಸೂರು, ಚಿನ್ನದ ನಾಡಿದು ಮೈಸೂರು. ಬಹುಶಃ ನಿಮ್ಗೆಲ್ಲ ಗೊತ್ತಾಗಿರುತ್ತೆ. ಇದು ಡಾಕ್ಟರ್ ರಾಜ್ಕುಮಾರ್ ನಟನೆಯ 150ನೇ ಚಲನಚಿತ್ರ ಗಂಧದ ಗುಡಿ. ಗಂಧದ ಗುಡಿ ಅಂತ ಬಂದಾಗ ನಮ್ಮ ನಾಡಿಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರು ಗಂಧದ ಗುಡಿ ಅನ್ನೋ ಹೆಸರಿಗೆ ರೂವಾರಿಗಳಾದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅದರ ರಾಯಭಾರಿಗಳು. ಈ ಚಿತ್ರದ ಮೂಲಕ ಗಂಧದ ಗುಡಿ ಅನ್ನೋದು ನಮ್ಮ ಚಿತ್ರರಂಗಕ್ಕೆ ಶಾಶ್ವತವಾಗಿ ಬಂದಂತ ಹೆಸರು. ಈಗಲೂ ಕನ್ನಡ ಚಿತ್ರರಂಗ ಅಂದ್ರೆ ಸ್ಯಾಂಡಲ್ವುಡ್ ಅಂತಾನೆ ಕರಿತೀವಿ. ಈ ಸಿನಿಮಾ ಬಗ್ಗೆ ಒಂದಷ್ಟು ಮಹತ್ವವಾದ ವಿಚಾರಗಳನ್ನ ತಿಳ್ಕೊಳ್ಳೋಣ. ಈ ಚಿತ್ರ ಯಾವ ಕಾದಂಬರಿ ಅಥವಾ ಕಥಾ ಸಂಕಲನದಿಂದ ಪ್ರಭಾವಿತವಾಗಿದ್ದಲ್ಲ. ಆಗ ರಾಜ್ಕುಮಾರ್ ಅವರು ಬಹಳ ಬ್ಯುಸಿ ಇರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ಚಿತ್ರದ ನಿರ್ಮಾಪಕರು MP ಶಂಕರ್ ಅವರು. ಎಂ ಪಿ ಶಂಕರ್ ಅವರು ರಾಜ್ಕುಮಾರ್ ಅವ್ರ ಕಾಲ್ ಶೀಟ್ ನ ಕೇಳ್ತಾ ಇರ್ತಾರೆ. ರಾಜ್ಕುಮಾರ್ ಅವರು ಬ್ಯುಸಿ ಇದ್ದ ಕಾರಣ ನನ್ನ ಇನ್ನು 2-3 ಚಿತ್ರಗಳು ಮುಗಿದ ಮೇಲೆ ಇನ್ನೊಂದು 6-7 ತಿಂಗಳು ಟೈಮ್ ಇದೆ, ಅಷ್ಟರಲ್ಲಿ ಕತೆ ಮಾಡಿ ಅಂತ ಹೇಳಿ ಕಾಲ್ ಶೀಟ್ ಕೊಡ್ತಾರೆ. MP ಶಂಕರ್ ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಅವರು ರಾಜ್ಕುಮಾರ್ ಕಾಲ್ ಶೀಟ್ ಸಿಕ್ಕಿದ ಖುಷಿಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದು ಅಲ್ಲದೆ ರಾಜ್ಕುಮಾರ್ ಅವರ 150ನೇ ಚಿತ್ರ ಆಗಿರೋದ್ರಿಂದ ಅವರು ಬಹಳ ಮುತುವರ್ಜಿಯಿಂದ ಈ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಸೆಗ್ಮೆಂಟ್ ಅಲ್ಲಿ ಬರೋ ಬಹುತೇಕ ವಿಷಯಗಳನ್ನ ಅವರು ಕಾಡಿನ ರಾಜ ಅನ್ನೋ ಪುಸ್ತಕದಲ್ಲಿ ಹಂಚ್ಕೊಂಡಿದ್ದಾರೆ. ತುಂಬಾ ಮಾಹಿತಿಗಳು ಆ ಪುಸ್ತಕದಿಂದಾನೇ ಬಂದಿರೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಕ್ಕಿದ್ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ MP ಶಂಕರ್ ಅವರು ಕಾಡು ಪರಿಸರ, ಕಾಡು ಪ್ರಾಣಿಗಳ ಬಗ್ಗೆ ತುಂಬಾ ಆಸಕ್ತಿ ಇರೋರು. ಸೊ ಅದೇ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಚಿತ್ರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಒಂದು ಆರ್ಟಿಕಲ್ ಸಿಗುತ್ತೆ. ಅದ್ರಲ್ಲಿ ಒಬ್ರು ರೇಂಜ್ ಆಫೀಸರು ಕಾಡುಗಳನ್ನ ಹೇಗೆ ಹಿಡಿದ್ರು ಅಂತ ಒಂದು ಆರ್ಟಿಕಲ್ ಇರುತ್ತೆ. ಸೊ ಅವರು ಈ ಆರ್ಟಿಕಲ್ ತಗೊಂಡು ಶಿವ ಜಯಶಂಕರ್ ಹತ್ರ ಹೋಗ್ಬಿಟ್ಟು, ರಾಜ್ಕುಮಾರ್ ಅವ್ರಿಗೆ ಈ ಕತೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ, ಇದನ್ ಮಾಡಿ ಅಂತ ಹೇಳ್ತಾರೆ. ಶಿವ ಜಯಶಂಕರ್ ಅವ್ರಿಗೂ ಅದೊಂದು ಆರ್ಟಿಕಲ್ ತುಂಬಾ ಇಷ್ಟ ಆಗುತ್ತೆ. ಶಿವ ಜಯಶಂಕರ್ ಅವ್ರು ಕತೆ ಮಾಡ್ತೀನಿ ಅಂತ ಹೇಳಿರ್ತಾರೆ. ಪದೇ 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 ಶಿವ ಜಯಶಂಕರ್ ಹೇಳ್ತಾ ಇರ್ತಾರಂತೆ, ನಾನು ಅವತ್ತು ಆರ್ಟಿಕಲ್ ಕೊಟ್ಟನ, ನಿಮ್ಗೆ ಇಷ್ಟ ಆಯ್ತಲ್ಲ, ಕತೆ ಆಯ್ತಾ ಅಂತ. ಆಗ ಶಿವ ಜಯಶಂಕರ್ ಹೇಳ್ತಾರಂತೆ, ಒಂದ್ ಸಿನಿಮಾ ಅಂದ್ರೆ ಆ ಪಿಕ್ಚರ್ ಪೂರ್ತಿ ಬರೀ ರೇಂಜ್ ಆಫೀಸರ್ ಸಾಹಸಗಳನ್ನ ತೋರಿಸಿದ್ರೆ ತುಂಬಾ ಬೋರಿಂಗ್ ಆಗ್ಬಿಡುತ್ತೆ. ಅದಕ್ಕೆ ಬೇರೆ ಕಮರ್ಷಿಯಲ್ ಎಲಿಮೆಂಟ್ ತರ್ತೀನಿ, ಪೂರ್ತಿ ಕತೆ ರೆಡಿ ಆದ್ಮೇಲೆ ನಾನು ನಿಂಗೆ ಹೇಳ್ತೀನಿ ಅಂತ ಹೇಳಿ ಒಂದು 4-5 ತಿಂಗಳು ನಿರಂತರವಾಗಿ ಟೈಮ್ ತಗೊಂಡು ಆ ಕತೆನ ಬಿಲ್ಡ್ ಮಾಡ್ತಾರೆ. ಅವ್ರು ಹೇಳೋ ಕಮರ್ಷಿಯಲ್ ಎಲಿಮೆಂಟ್ ಅಣ್ಣ ತಮ್ಮಂತ ಸಂಬಂಧ, ಅದ್ರಲ್ಲಿ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವ್ರ ತಮ್ಮ ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಆ ಕಮರ್ಷಿಯಲ್ ಎಲಿಮೆಂಟ್ ತರ್ತಾರೆ. ಆಮೇಲೆ ಮೋಹಿನಿ ವೇಷದಲ್ಲಿ ಕಲ್ಪನಾ ಅವರು ಇಡೀ ಊರ್ನ ಹೆದರ್ತಾ ಇರ್ತಾರೆ, ಆ ಕಾಡುಗಳಿಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇರ್ತಾರೆ, ಅದಿರ್ಬೋದು. ಆಮೇಲೆ ಇದ್ರಲ್ಲಿ ಪುಟ್ಟಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಮಗುನ ನೋಡ್ಕೋತಿರ್ತಾರೆ, ಆ ಮಗುನ ಸಿಂಹ ಬಂದು ಸಾಯಿಸ್ಬಿಡುತ್ತೆ. ಸೊ ಆ ಹುಡುಗಿದು ಈ ಎಲಿಮೆಂಟ್ ಎಲ್ಲ ಶಿವ ಜಯಶಂಕರ್ ಅವ್ರು ತಂದು ಕತೆ ರೆಡಿ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೇಳ್ತಾರೆ. ರಾಜ್ಕುಮಾರ್ ಅವರು ವರದಣ್ಣ ಅವರು ಒಪ್ಕೋತಾರೆ. ಈ ಸಿನಿಮಾ ಶುರು ಆಗುತ್ತೆ. ಆ ಸಿನಿಮಾ ಬಹುತೇಕ ಚಿತ್ರೀಕರಣ ಮುಗಿದೋಗಿರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಏನ್ ಹೆಸರಿಡಬೇಕು ಅಂತ ಗೊತ್ತಿರಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ MP ಶಂಕರ್ ಅವ್ರ ಸಿನಿಮಾಗಳೆಲ್ಲ ಆಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು ವೀರಾಸ್ವಾಮಿ ಅವರ ಈಶ್ವರಿ ಪಿಕ್ಚರ್ಸ್. ಸೊ ಈಶ್ವರಿ ಪಿಕ್ಚರ್ಸ್ ಆಫೀಸ್ಗೆ ಹೋದಾಗ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವು ಸಿನಿಮಾ ಬಗ್ಗೆ, ಅದ್ರ ಕಲೆಕ್ಷನ್ ಬಗ್ಗೆ ಏನೋ ಡಿಸ್ಕಸ್ ಮಾಡಕ್ಕೆ ವೀರಾಸ್ವಾಮಿ ಜೊತೆ ಮಾತಾಡ್ತಿದ್ದಾಗ ಪುಟ್ಟಣ್ಣ ಕಣಗಾಲ್ಗೆ MP ಶಂಕರ್ ಅವರು ಹೇಳಿದ್ರಂತೆ, ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ, ಈ ತರ ಫಾರೆಸ್ಟ್ ಬೇಸ್ಡ್ ಸಿನಿಮಾ, ಗಂಧದ ಮರ ಕದಿಯೋರು ಕಾಡುಗಳ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪುಟ್ಟಣ್ಣ ಕಣಗಾಲ್ಗೆ ತುಂಬಾ ಖುಷಿಯಾಗಿ, ಇಲ್ಲ ಬಹಳ ಚೆನ್ನಾಗಿದೆ ಈ ಕತೆ, ಇದಕ್ಕೆ ಒಂದು ಒಳ್ಳೆ ಹೆಸರು ಸೂಚಿಸ್ತೀನಿ ಅಂದ್ಬಿಟ್ಟು ಗಂಧದ ಗುಡಿ ಅಂತ ಸೂಚಿಸ್ತಾರೆ. ಸೊ ಗಂಧದ ಗುಡಿ ಅನ್ನೋ ಸಿನಿಮಾಗೆ ಟೈಟ್ಲ್ ಕೊಟ್ಟವರು ಬೇರೆ ಯಾರು ಅಲ್ಲ, ಪುಟ್ಟಣ್ಣ ಕಣಗಾಲ್. ಸೊ ಪುಟ್ಟಣ್ಣ ಕಣಗಾಲ್ ಅವರು ರಾಜ್ಕುಮಾರ್ ಅವರು ಅಷ್ಟರಾಗ್ಲೇ ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ಟಿದ್ರು, ಒಬ್ರಿಗೊಬ್ಬರ ಜೊತೆ ಕೆಲಸ ಮಾಡಲ್ಲ ಅನ್ಸಿತ್ತು. ಆದ್ರೂ
ಅದನ್ನೆಲ್ಲ ಮರೆತು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೆಸರಾಗುತ್ತೆ ಈ ಸಿನಿಮಾ, ಈ ಹೆಸರು ಅಂತ ಹೇಳಿ ಸೂಚಿಸ್ತಾರೆ. ಟಿ ಉದಯಶಂಕರ್ ಅವ್ರಿಗೂ ಈ ಹೆಸರು ಬಹಳ ಇಷ್ಟ ಆಗುತ್ತೆ, ಸೂಕ್ತ ಅನ್ಸುತ್ತೆ. ಸೊ ಅದೇ ಹೆಸರನ್ನ ಫೈನಲ್ ಮಾಡ್ತಾರೆ. ರಾಜ್ಕುಮಾರ್ ಅವರೇ ಶಿಫಾರಸು ಮಾಡಿ ಈ ಕಲ್ಪನಾ ಅವ್ರನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡ್ತಾರೆ. ಒಂದು ಅವ್ರಿಗೆ ಕಲ್ಪನಾ ಅವ್ರ ಇನ್ನೋಸೆನ್ಸು ಮತ್ತೆ ಈ ಕಾಡಿನ ಪಾತ್ರಕ್ಕೆ ಅವ್ರು ಬಹಳ ಸೂಕ್ತ ಅನ್ನಿಸ್ತಾರೆ. ಅಂಡ್ ಕಲ್ಪನಾ ಅವರು ಆ ಪಾತ್ರನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ನರಸಿಂಹರಾಜು ಅವ್ರ ಮಧ್ಯೆ ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇರುತ್ತೆ. ಆ ಭಿನ್ನಾಭಿಪ್ರಾಯ 2 ವರ್ಷ ನಿರಂತರವಾಗಿರುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ರಾಜ್ಕುಮಾರ್ ಅವ್ರು ಸಿಕ್ಕಿ ನರಸಿಂಹರಾಜು ಅವ್ರ ಹತ್ರ ಮಾತಾಡಿ ಆ ಭಿನ್ನಾಭಿಪ್ರಾಯಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾರೆ. ಈ ಚಿತ್ರದಲ್ಲಿ ನರಸಿಂಹರಾಜು ಅವರು ರಾಜ್ಕುಮಾರ್ ಜೊತೆ ಪಾತ್ರ ಮಾಡಿದ್ದಾರೆ, ಶಿವಾಜಿ ಅನ್ನೋ ಪಾತ್ರ ಮಾಡಿದ್ದಾರೆ. ಟಿ ಶಂಕರ್ ಅವರು ಜಾನಿ ಅನ್ನೋ ಪಾತ್ರದಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ. ರಾಜ್ಕುಮಾರ್ ಅವರ ತಾಯಿಯಾಗಿ ಆಳ್ವಾಣಿ ಲಕ್ಷ್ಮೀ ದೇವಿ ಅವರು ಸರಸ್ವತಿ ಪಾತ್ರ ಮಾಡಿದ್ದಾರೆ. ಮತ್ತೆ ಈ ಚಿತ್ರದಲ್ಲಿ ವಿಲನ್ ಯಾರು ಅಂತ ನಿಮ್ಗೆ ಯಾರಿಗೂ ಹೇಳಲು ಬೇಡ. ಬಾಲಕೃಷ್ಣ ಅವರು ರಾಜ ವೆಂಕಟಪ್ಪ ನಾಯಕನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಆಮೇಲೆ ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಆನಂದ್ ಅನ್ನೋ ಪಾತ್ರದಲ್ಲಿ ರಾಜ್ಕುಮಾರ್ ಅವರು ತಮ್ಮನಾಗಿ ನಟಿಸಿದ್ದಾರೆ. ಇದು ಬಿಟ್ಟು ಈ ಸಿನಿಮಾದಲ್ಲಿ ಇನ್ನೊಂದು ಮುಖ್ಯವಾದ ಪಾತ್ರ ಇದೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಟೈಗರ್ ಪ್ರಭಾಕರ್ ಅವರು. ಟೈಗರ್ ಪ್ರಭಾಕರ್ ಅವರು ಮೂಸಾ ಅನ್ನೋ ಪಾತ್ರದಲ್ಲಿ ಮಾಡಿದ್ದಾರೆ. ಈ ಚಿತ್ರದ ಇನ್ನೊಂದು ಕುತೂಹಲಕಾರಿ ವಿಷಯ ಅಂದ್ರೆ, ನೀವು ನೋಡಿರ್ಬೋದು, ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಂದು ಕುದುರೆ ಓಡಿಸ್ತಿರ್ತಾರೆ. ನಾವಾಡುವ ನುಡಿಯೇ ಕನ್ನಡ ನುಡಿ ಹಾಡಲ್ಲಿ ಆ ಕುದುರೆ ಬರುತ್ತೆ. ಆ ಕುದುರೆ ಬೇರೆ ಯಾರ್ದು ಅಲ್ಲ, ಆ ಕುದುರೆ ಎಂ.ಪಿ. ಶಂಕರ್ ಅವ್ರು ಸಾಕಿದ ಕುದುರೆ ಆಗಿರುತ್ತೆ. ಅದರ ಹೆಸರು ಭೈರವ. ಆ ಕುದುರೆನ ಎಂ.ಪಿ. ಶಂಕರ್ ಅವರು ಬಹಳ ಪ್ರೀತಿಸ್ತಿದ್ರಂತೆ. ಈ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಕಡೆ ಎಂ.ಪಿ. ಶಂಕರ್ ಅವ್ರು ಕಾಡೊಳಗಡೆ ಹೋಗ್ಬೇಕಾದ್ರೆ ರಾಜ್ಕುಮಾರ್ ಜೊತೆ ಆ ಕುದುರೆಲಿ ಹೋಗೋರಂತೆ. ಆಮೇಲೆ ಆ ಕುದುರೆಲು ರಾಜ್ಕುಮಾರ್ ಅವ್ರಿಗೆ ಬಹಳ ಚೆನ್ನಾಗಿ ಹೊಂದ್ಕೊಂಡಿತ್ತು. ಚಿತ್ರ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಕಾಡಲ್ಲೆಲ್ಲ ಶೂಟಿಂಗ್ ಮಾಡ್ಬೇಕು, ಆಮೇಲೆ ನೈಜವಾದ ಪ್ರಾಣಿಗಳನ್ನ ಇಟ್ಕೊಂಡು ಶೂಟಿಂಗ್ ಮಾಡ್ಬೇಕು ಅಂದ್ರೆ ಬಹಳಷ್ಟು ಪರ್ಮಿಷನ್ಗಳು, ಬಹಳಷ್ಟು ಅಡೆತಡೆಗಳಿತ್ತು. ಅದನ್ನೆಲ್ಲ ಎಂ.ಪಿ. ಶಂಕರ್ ಅವರು ತುಂಬಾ ಕಷ್ಟಪಟ್ಟು ಪರ್ಮಿಷನ್ ತಗೊಂಡು ಬಂಡೀಪುರ, ನಾಗರಹೊಳೆ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು. ಸಾಕಷ್ಟು ಮುಂಜಾಗ್ರತೆ ವಹಿಸಿ ಈ ಸಿನಿಮಾ ಶೂಟಿಂಗ್ ಮಾಡಿದ್ರಂತೆ. ಆನೆನ ಕುಯ್ಯೋ ಸೀನ್ ಇದೆ, ನೀವು ಚಿತ್ರದಲ್ಲಿ ಗಮನಿಸಿರ್ಬೋದು. ಒಂದು ಆನೆನ ಕೊಂದು ಅದರ ಮಾಂಸ ತಗೋತಾರೋ ಸೀನ್ ಇರುತ್ತೆ. ಅದು ನಿಜವಾಗ್ಲೂ ಬರ್ಲಿ ಅಂತ ಅವ್ರು ಪರ್ಮಿಷನ್ ತಗೊಂಡು ಮಾಡಿದ್ರಂತೆ. ಅದು ಪರ್ಮಿಷನ್ ಕೊಡಲ್ಲ ಅಂದ್ರಂತೆ. ಆದ್ರೆ ಎಂ.ಪಿ. ಶಂಕರ್ ಅವರು ಬಹಳ ಕಷ್ಟಪಟ್ಟು ಪರ್ಮಿಷನ್ ತಗೊಂಡು ಆ ಸೀನ್ ಮಾಡಿದ್ರಂತೆ. ಈ ಚಿತ್ರದ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಏನು ಅಂದ್ರೆ, ಶೂಟಿಂಗ್ ಮಾಡ್ಬೇಕಾದ್ರೆ ನದಿ ದಾಟಿ ಹೋಗ್ಬೇಕಿತ್ತಂತೆ. ಸೊ ನದಿ ದಾಟಿ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅವ್ರಿಗೆ ವಾರ್ನಿಂಗ್ ಮೆಸೇಜ್ ಬಂತಂತೆ. ಈಗ ಸ್ವಲ್ಪ ನದಿ ಹರಿವು ಜಾಸ್ತಿ ಆಗುತ್ತೆ, ಎಲ್ರು ಶೂಟಿಂಗ್ ಮುಗಿಸ್ಕೊಂಡು ನದಿ ಕ್ರಾಸ್ ಮಾಡಿ ಬನ್ನಿ ಅಂತ. ಆಗ ಎಲ್ರು ರಾಜ್ಕುಮಾರ್ ಅವ್ರಿಗೆ ಹೋಗ್ಬಿಡಿ ನೀವು ಫಸ್ಟ್ ಹೋಗ್ಬಿಡಿ ಅಂದ್ರಂತೆ. ಆಗ ರಾಜ್ಕುಮಾರ್ ಯಾಕೆ ಅಂತ ಕೇಳಿದ್ರೆ ಹೇಳಿದ್ರಂತೆ, ಈ ತರ ಅಪಾಯ ಇದೆ ಅಂತೆ, ಬೇಗ ನೀವು ಹೋಗ್ಬಿಡಿ ಅಂತ. ಆಗ ರಾಜ್ಕುಮಾರ್ ಹೇಳಿದ್ರಂತೆ, ಅಪಾಯ ಅಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ರೆ ಚೆನ್ನಾಗಿರಲ್ಲ, ಎಲ್ಲ ಪ್ಯಾಕಪ್ ಮಾಡಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ರಾಜ್ಕುಮಾರ್ ಅವರು ಸಾಮಾನ್ಯರಂತೆ ಇದ್ದು ಎಲ್ರತ್ತೆ ಹೋದ್ರಂತೆ. ಅದಾಗ 5 ನಿಮಿಷಕ್ಕೆ ನದಿ ಪ್ರವಾಹ ಜಾಸ್ತಿಯಾಗಿ ತುಂಬಾ ಒಂಥರ ಅಲ್ಲೋಲ ಕಲ್ಲೋಲ ಹೋಗಿತ್ತಂತೆ ನದಿ ಪ್ರವಾಹ. ಸೊ ರಾಜ್ಕುಮಾರ್ ಅವರ ಸಿಂಪ್ಲಿಸಿಟಿ ಥ್ರೂಔಟ್ ದ ಶೂಟಿಂಗ್ ಇತ್ತು ಅಂತ ಎಂ.ಪಿ. ಶಂಕರ್ ಅವರು ಹೇಳಿದ್ದಾರೆ. ಎಲ್ಲರ ಜೊತೆ ಸಾಮಾನ್ಯವಾಗಿ ಊಟ ಮಾಡೋರು, ಎಲ್ಲರ ಜೊತೆ ಬೆರೆಯೋರು, ಕಾಡು ಅನ್ನೋ ಒಂದು ಡಿಫ್ರೆನ್ಸಿಯೇಷನ್ ಇರ್ಲಿಲ್ಲ ಅಂತ ಅವ್ರಿಗೆ. ಎಲ್ಲರ ಜೊತೆ ಸಹಜವಾಗಿ ಬೆರೆತು ರಾಜ್ಕುಮಾರ್ ಅವರು ಬಹಳ ಕೋಪರೇಟ್ ಮಾಡಿದ್ರು. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಘಟನೆ ಆಗಿದ್ದು, ಇದು ವಿಷ್ಣುವರ್ಧನ್ ಮತ್ತೆ ರಾಜ್ಕುಮಾರ್ ಅವರ ಕೊನೆ ಚಿತ್ರ ಆಗೋದು. ಅದೊಂದು ನೋವಿನ ಸಂಗತಿ ಕೊನೆವರೆಗೂ ಕನ್ನಡ ಚಿತ್ರರಂಗನ ಕಾಡ್ತಾನೆ ಇದೆ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ. ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ನೋಡಕ್ ಬರ್ತಾರೆ. ರಾಜ್ಕುಮಾರ್ ಅವರು ಮಾತಾಡ್ತಿರ್ಬೇಕಾದ್ರೆ ವಿಷ್ಣುವರ್ಧನ್ ಹತ್ರ ಹಾವು ಹೋಗುತ್ತೆ, ಒಂದು ನಾಗರ ಹಾವು ಹೋಗುತ್ತೆ. ರಾಜ್ಕುಮಾರ್ ಅವರು ನಾಗರ ಹಾವನ್ನ ಇಟ್ಕೊಂಡು ಹಲ್ ಕಿತ್ಬಿಟ್ಟು, ಯಾವುದೇ ನಾಗರ ಹಾವಾಗ್ಲಿ ನಾನು ಹಲ್ ಕಿತ್ತದ್ ಹಿಂಗೆ ಅಂತ ಗೊತ್ತು ಅಂತ ಹೇಳ್ತಾರೆ. ಈ ಡೈಲಾಗ್ ಚಿ ಉದಯಶಂಕರ್ ಅವರು ಬರ್ದಿರ್ತಾರೆ. ಅದು ಸಂದರ್ಭಕ್ಕೆ ತಕ್ಕಾಗಿ ಬರ್ದಿರ್ತಾರೆ. ಬಟ್ ಆಮೇಲೆ ಇದು ವಿಷ್ಣುವರ್ಧನ್ ಅವ್ರ ರಾಜ್ಕುಮಾರ್ದು ಘಟನೆ ಏನಾಯ್ತು, ಅದಾದ್ಮೇಲೆ ತುಂಬಾ ಜನ ಇದು ವಿಷ್ಣುವರ್ಧನ್ ನಾಗರ ಹಾವು ಸಿನಿಮಾ ಮಾಡಿದ್ರು, ಸೊ ವಿಷ್ಣುವರ್ಧನ್ ಅವ್ರಿಗೆ ಬೈಯೋ ತರ ರಾಜ್ಕುಮಾರ್ ಡೈಲಾಗ್ ಹೇಳ್ತಾರೆ ಅಂತ ತುಂಬಾ ಕಾಂಟ್ರವರ್ಸಿ ಆಯ್ತಂತೆ. ಅದನ್ನ ಸ್ವಲ್ಪ ತಣ್ಣಗೆ ಹಾಕ್ಸೋ ಪ್ರಯತ್ನ ಮಾಡಿದ್ರು. ಬಟ್ ಕೆಲವರು ಅದು ಈಗಲೂ ವಿಷ್ಣುವರ್ಧನ್ ವಿರುದ್ಧ ರಾಜ್ಕುಮಾರ್ ಅವ್ರು ಬರ್ದಿರೋ ಡೈಲಾಗ್, ರಾಜ್ಕುಮಾರ್ ಅವ್ರಿಗೆ ಬರ್ಸಿ ಹೇಳಿರೋ ಡೈಲಾಗ್ ಅನ್ನೋ ನಂಬಿಕೆ ಇದೆ. ಬಟ್ ಅದೆಲ್ಲ ಸುಳ್ಳು. ಅದು ಚಿ ಉದಯಶಂಕರ್ ಬರೆದು ಅದಾಯ್ತು. ಅದು ಚಿ ಉದಯಶಂಕರ್ ಅವ್ರಿಗಾಗ್ಲಿ, ಎಂ.ಪಿ. ಶಂಕರ್ ಅವ್ರಿಗಾಗ್ಲಿ, ರಾಜ್ಕುಮಾರ್ ಅವ್ರಿಗಾಗ್ಲಿ, ವಿಷ್ಣುವರ್ಧನ್ ಅವ್ರಿಗಾಗ್ಲಿ ಯಾರಿಗೂ ಅದ್ರ ಬಗ್ಗೆ
ಗೊತ್ತಿರ್ಲಿಲ್ಲ, ಅವಾಗ ಗೊತ್ತಿರ್ಲಿಲ್ಲ. ಅದು ಉದ್ದೇಶಪೂರ್ವಕ ಅಲ್ಲ ಅಂತ ಅವ್ರು ಎಷ್ಟೊಂದ್ ಕಡೆ ಹೇಳಿದ್ದಾರೆ. ಅಂಡ್ ಈ ಚಿತ್ರದಲ್ಲಿ ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ರಾಜ್ಕುಮಾರ್ ಅವರು ಆ ಗನ್ ತಗೊಂಡ್ ಶೂಟ್ ಮಾಡಿದ್ರು, ವಿಷ್ಣುವರ್ಧನ್ ಅಂತೆಲ್ಲ ಬಹಳ ದೊಡ್ಡ ಗಲಾಟೆ ಆಗುತ್ತೆ. ಬಟ್ ಇದ್ರ ಬಗ್ಗೆ ಎಂ.ಪಿ. ಶಂಕರ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಪುಸ್ತಕದಲ್ಲಿ. ಆ ಸೀನ್ ಅಲ್ಲಿ ವಿಷ್ಣುವರ್ಧನ್ ಅವ್ರು ಇರ್ಲಿಲ್ಲ. ಅಲ್ಲಿ ಇದ್ದಿದ್ದು ಬಾಲಕೃಷ್ಣ ಮತ್ತು ರಾಜ್ಕುಮಾರ್. ಬಾಲಕೃಷ್ಣ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಗನ್ನ ರಾಜ್ಕುಮಾರ್ ಕಡೆ ಇಟ್ಕೊಂಡು ಶೂಟ್ ಮಾಡೋ ಸೀನ್ ಪ್ರಾಕ್ಟೀಸ್ ಮಾಡ್ತಿರ್ತಾರಂತೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡೈಲಾಗ್ ಹೇಳ್ಬಿಟ್ಟು ಸುಮ್ನೆ ರಾಜ್ಕುಮಾರ್ ಅವರಿಂದ ದೂರ ಗನ್ ತಗೊಂಡು ಬೇರೆ ಕಡೆ ಪಾಯಿಂಟ್ ಮಾಡಿ ಟ್ರಿಗರ್ ಹೋಗ್ತಾರಂತೆ. ಆಗ ಬುಲೆಟ್ ಫೈರ್ ಆಗುತ್ತೆ. ತಕ್ಷಣ ಎಂ.ಪಿ. ಶಂಕರ್ ಅವರನ್ನ ಕೆಳಗಡೆ ಇರ್ತಾರೆ, ವಿಷ್ಣುವರ್ಧನ್ ಎಂ.ಪಿ. ಶಂಕರ್ ಅವರು ಎಲ್ಲ ತಕ್ಷಣ ಬಂದು ಆ ಏನಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿ ಆ ರಾಜ್ಕುಮಾರೇ ಹೇಳ್ತಾರಂತೆ, ನೀವು ನನ್ನ ಕಡೆ ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಏನಾದ್ರು ಟ್ರಿಗರ್ ಹೋಗ್ಬಿಟ್ಟಿದ್ರೆ ಏನಾಗಿರೋದು ಅಂತ ಎಲ್ಲೊಂದ್ ಕಡೆ ಹೇಳ್ತಾರಂತೆ. ದೇವ್ರ ದಯೆ ಏನೂ ಆಗಿಲ್ಲ ಅಂತ ಸುಮ್ಮನಾಗ್ತಾರೆ. ಬಟ್ ಅಷ್ಟರಲ್ಲಿ ಈ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿ ಅಲ್ಲಿ ಇಲ್ದೇ ಇರೋ ವಿಷ್ಣುವರ್ಧನ್ ತಂದು ಅವ್ರ ಮಧ್ಯೆ ರಾಜ್ಕುಮಾರ್ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ಬರೋ ತರ ಮಾಡಿ ಬಹಳ ದೊಡ್ಡ ಗಲಾಟೆಯಾಗಿ ಅದು ಒಂದು ಕಂದಕ ಕೊನೆವರೆಗೂ ಉಳ್ಕೊಂಡ್ಬಿಡ್ತು. ಸೊ ಈ ಚಿತ್ರದಲ್ಲಿ ಅದೊಂದು ಬೇಸರದ ಸಂಗತಿ. ಆದ್ರೆ ರಾಜ್ಕುಮಾರ್ ಆಗ್ಲಿ ವಿಷ್ಣುವರ್ಧನ್ ಆಗ್ಲಿ ಪರ್ಸನಲ್ ಆಗಿ ತುಂಬಾ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು ಅಂತ ನಾವೆಲ್ಲ ಕೇಳಿದೀವಿ. ಅದು ಇದೊಂದು ಕಾಂಟ್ರವರ್ಸಿ ಇಲ್ಲದೆ ಇದ್ದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇನ್ನೊಂದು ವಿಶೇಷ ಏನು ಅಂದ್ರೆ ಗಂಧದ ಗುಡಿ ಈ ಹೆಸರಿನಲ್ಲೇ ಒಂದೇ ಕುಟುಂಬದ 3 ಜನ ಅಪ್ಪ ಇಬ್ಬರು ಮಕ್ಕಳು ಮಾಡಿರೋ ಇತಿಹಾಸ. ಬಹುಶಃ ಒಂದೇ ಸಿನಿಮಾ ಹೆಸರಲ್ಲಿ ಒಂದೇ ಕುಟುಂಬದ 3 ಮಾಡಿರೋ ಒಂದು ದಾಖಲೆ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಯಾವುದು ಇಲ್ಲ ಅನ್ಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಅಂತ ಸಿನಿಮಾ ಮಾಡ್ತಾರೆ. ಇದರ ಮುಂದುವರಿದ ಭಾಗ ಶಿವರಾಜ್ ಕುಮಾರ್ ಅವ್ರು ಮಾಡ್ತಾರೆ. ಪುನೀತ್ ಅವರು ಗಂಧದ ಗುಡಿ ಅಂತ ಸಿನಿಮಾ ಮಾಡ್ತಾರೆ. ಸೊ ಒಂದೇ ಹೆಸರಿನ ಚಿತ್ರದಲ್ಲಿ ಒಂದೇ ಕುಟುಂಬದ 3 ಅಭಿನಯಿಸಿರೋ ಒಂದು ವಿನೂತನ ದಾಖಲೆ ಈ ಸಿನಿಮಾ ಹೆಸರಿಗಿದೆ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿರೋ ಇನ್ನೊಂದು ಅಂಶ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಕಾಡೊಳಗಡೆ ರಾಜ್ಕುಮಾರ್ ಅವರು ಹೋದಾಗ, ಆಮೇಲೆ ಆ ಮೋಹಿನಿ ಅಂತ ಹಿಂದೆ ಹೋದಾಗ ಅಲ್ಲಿ ಕೊಟ್ಟಿರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ. ಆ ಒಂದು ಬೀಟ್ ಬರುತ್ತೆ, ಊಳ ಉಳು ಉಳು ಉಳಾರೆ ಅಂತ. ಅದು ಕಾಡಿನ ಒಂದು ಆ ಸಬ್ಜೆಕ್ಟ್ಗೆ ಎಷ್ಟು ಪೂರಕವಾಗಿದೆ. ಆಮೇಲೆ ರಾಜ್ಕುಮಾರ್ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಆಗ ಬರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಆ ಮೋಹಿನಿ ಓಡಾಡ್ಬೇಕಾದ್ರೆ ರಾಜ್ಕುಮಾರ್ ಅದರಿಂದ ಹೋಗ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಬಹಳ ಬಹಳ ಅದ್ಭುತವಾಗಿ ರಾಜನ್ ನಾಗೇಂದ್ರ ಅವರು ಈ ಚಿತ್ರಕ್ಕೆ ಕೆಲಸ ಮಾಡಿದ್ದಾರೆ. ಸೆಗ್ಮೆಂಟ್ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇನ್ನಷ್ಟು ಈ ಥರ ಸ್ವಾರಸ್ಯಕರ ವಿಷಯಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ಯಾವುದಾದ್ರು ಸ್ವಾರಸ್ಯಕರವಾದ ವಿಷಯ ಅಥವಾ ವಿಶೇಷವಾದ ಚಿತ್ರದ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆದಷ್ಟು ಅದನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಧನ್ಯವಾದ.